ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಇವೆಲ್ಲ ಅದಕ್ಕೆ ದೇವರು ನಮ್ಮನ್ನು ರೆಡಿ ಮಾಡ್ತಾ ಇದ್ದಾನೆ, ಸಭೆನ ರೆಡಿ ಮಾಡ್ತಾ ಇದ್ದಾನೆ. ನಾವು ಸಿಸ್ಟ್ರು ಆಗಲಿ ಯಾರೇ ಪಾಸ್ಟರ್ ಎಲ್ಲ ಕಡೆ ನಡೆದ್ರು ತಂದೆ ಒಬ್ಬನೇ ನಮಗೆ. ತಂದೆ ಒಬ್ಬನೇ, ನಾವು ಬೇರೆ ಬೇರೆ ಅಲ್ಲ. ನಾವು ಆ ಚರ್ಚ್ ಈ ಚರ್ಚ್ ಅನ್ನೋದಿಲ್ಲ. ಮೇಲೊಂದ್ರಲ್ಲಿ ಯಾವ ಚರ್ಚ್ ಇಲ್ಲ, ಒಂದೇ ಚರ್ಚ್. ಪಕ್ಕಕ್ಕೆ ಹೋದ್ಮೇಲೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕೂತ್ಕೊಂಡು ಆರಾಧನೆ ಮಾಡಬೇಕು. ನನಗೆ ಹಾಸ್ಟೆಲ್ ಸಿಕ್ಕಿದೆ ಈ ಸಲ, ಇಲ್ಲಿ ಯಾವ ಕ್ಲಾಸಲ್ಲಿ ಕೂತ್ರು ಅಲ್ಲೇ ಒಂದೇ ಕ್ಲಾಸ್. ಆಮೇಲೆ ಅದಕ್ಕಾಗಿ ದೇವರು ಎಲ್ಲೆಲ್ಲಿ ನಮ್ಗೆ ಅವಕಾಶ ಕೊಟ್ಟಿರ್ತಾನೋ, ಯಾವ ಸ್ಥಳದಲ್ಲಿ ಕೊಟ್ಟಿರ್ತಾನೋ. ಬಿಹಾರದಲ್ಲಿ ನಮ್ಮ ಚರ್ಚ್ ಇದೆ. ಬಿಹಾರದಲ್ಲಿ ಅಲ್ಲಿ ಇವತ್ತು ನೋಡಿದ್ರೆ ಆ ಕಡೆ ಗೋಡೆನೂ ಇಲ್ಲ, ಏನೂ ಇಲ್ಲ. ಒಂದು ಮಳೆ ಬಂತಂದ್ರೆ ಸೀದಾ ನೀರೊಳಗೆ. ಬಟ್ ಅಲ್ಲಿ ಹೆಚ್ಚು ಕಡಿಮೆ 800ರಿಂದ 1000 ಜನ ದೇವರನ್ನ ಆರಾಧನೆ ಮಾಡ್ತಾರೆ. 2010ಕ್ಕೆ ಹೋದಾಗ ಒಬ್ರು ಕೂಡ ಅಲ್ಲಿ ದೇವ್ರ ನಂಬಿದವರು ಇರಲಿಲ್ಲ. ಇವತ್ತು 15 ವರ್ಷದ ನಂತರ ದೇವರು ಅಷ್ಟು ದೊಡ್ಡ ಸಭೆಯಲ್ಲಿ ಕಟ್ಟುವಂಥದ್ದು. ದೇವರು ಮಾಡಿದಂಥ ಕಾರ್ಯ ಇದು. ನಾವನ್ನ ಸ್ಥಳ ಏನು ಆಲೋಚನೆ ಮಾಡಬೇಕು, ಏನೇ ಇದ್ರು ಪರಲೋಕ ರಾಜ್ಯಕ್ಕೆ ದೊಡ್ಡ ಆಶೀರ್ವಾದ ನಮಗಿದೆ. ಹಾಗಾಗಿ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ನೀವು ದಾವೀದನ ಬಗ್ಗೆ ತುಂಬಾ ಕೇಳ್ತೀರಿ ಅಲ್ವಾ? ಹೌದಾನೆ? ಎಂತ ದೊಡ್ಡ ಅರಸನು, ದೇವರು ಆತನನ್ನು ಅರಸನಾಗಿ ಮಾಡಿಬಿಟ್ಟ ಅಂತ ನೋಡ್ತೀವಿ. ಅರಸನಾಗಿ ಮಾಡೋದಕ್ಕೆ ದೇವರು ಆತನನ್ನು ಆರಿಸಿಕೊಂಡಲ್ವಾ? ನಾವು ಎಲ್ಲರೂ ನೋಡೋದೇನಂದ್ರೆ, ದಾವೀದನ ತಂದೆ ಯಾರು? ಇಷಯ ಅಲ್ವಾ? ಯಾರು? ಇಷಯ. ಏಷಯ ಅಲ್ಲ, ಇಷಯ. ಇಷಯನ ತಂದೆ ಹೆಸರೇನು? ಒಬೇದ್. ಏನ್ ಹೆಸರು? ಒಬೇದ್. ಒಬೇದಿನ ತಂದೆ ಹೆಸರೇನು? ಬೋವಜ್. ಯಾರು? ಬೋವಜ್ ಹೆಂಡತಿ ಹೆಸರೇನು? ರೂತಳು. ಏನು? ರೂತ್ ಯಾರು? ಮೊವಾಬಿನಲ್ಲಿ ಇದ್ದವಳು. ಮೊವಾಬ್ ದೇಶದಲ್ಲಿ ಯಾರು ಹೋಗ್ಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಯಾಕೆಂದ್ರೆ ಮೊವಾಬ್ನಲ್ಲಿ ಹುಟ್ಟಿದವರೆಲ್ಲರೂ ದೇವರಿಗೆ ವಿರುದ್ಧವಾದಂಥ ಜನಾಂಗದವರು. ಆದ್ರೆ ಮೊವಾಬು ಸ್ತ್ರೀ ಆಗಿರುವಂತ ರೂತಳು, ಬೈಬಲ್ ಹೇಳ್ತಾ ಇದೆ, ನಾವು ನೀವು ಅನ್ಯರೇ. ನಾವು ನೀವು ಯಾರು? ಅನ್ಯರಾಗಿರುವಂತ ನಮ್ಮನ್ನು ಯಾರು ಸೇರಿಸ್ಕೊಂಡಿದ್ದಾರೆ? ರೂತಳು ಹೇಗೆ ಅನ್ಯರಾಗಿದ್ದಳೋ ಹಾಗೆ ನಾವು ಕೂಡ ನೀವು ಕೂಡ ಅನ್ಯರೇ. ಆದ್ರೆ ಅವಳೊಂದು ತೀರ್ಮಾನ ಮಾಡ್ತಾಳೆ. ಏನಂತ ಹೇಳಿದ್ರೆ, ಅವ್ರ ಗಂಡ ಏನಾಗ್ಬಿಡ್ತಾರೆ, ಅವರಿಗೆ ನವಮಿ ಅಂತ ಅತ್ತೆಗೆ ಇಬ್ರು ಸೊಸೆಯಂದಿರು ಇರ್ತಾರೆ. ಒಬ್ಳು ಓರ್ಫಾ ಅಂತ ಒಬ್ಳು, ಇನ್ನೊಬ್ಳು ರೂತ್ ಅಂತ. ಅವ್ರಿಬ್ರು ಮಕ್ಕಳು ಕೂಡ ಸತ್ತೋಗ್ಬಿಡ್ತಾರೆ ಯೌವನ ಪ್ರಾಯದಲ್ಲಿ. ಈಗ ರೂತಳು ಕೂಡ ಗಂಡ ಇಲ್ಲ, ಓರ್ಫಳಿಗೆ ಕೂಡ ಗಂಡ ಇಲ್ಲ. ನವಮಿ ಹೇಳ್ತಾಳೆ ಕರೆದು, ನೋಡಮ್ಮ ನಿಮ್ಗೆ ಇನ್ನೂ ವಯಸ್ಸಿದೆ, ನೀವೇನ್ ಮಾಡ್ರಿ, ನಿಮ್ ಪಟ್ಟಣಕ್ಕೆ ಹಿಂತಿರುಗಿ ಹೋಗ್ಬಿಡ್ರಿ, ನಾನು ನಮ್ಮೂರಿಗೆ ಹೋಗ್ಬಿಡ್ತೀನಿ, ಯಹೂದ ದೇಶಕ್ಕೆ ಹೋಗ್ಬಿಡ್ತೀನಿ, ನೀವು ಬಂದು ನಿಮ್ಮ ಕುಟುಂಬಕ್ಕೆ ಹೋಗ್ಬಿಡ್ರಿ, ನೀವೇನಾದ್ರೂ ಮದುವೆ ಮಾಡ್ಕೊಂಡು ಜೀವನ ಮಾಡ್ರಿ ಅಂತ ಹೇಳಿದಾಗ ಓರ್ಫಾ ಏನ್ ಹೇಳ್ತಾಳೆ, ಸರಿ ಸರಿ ಅಂತ ಹಿಂತಿರುಗಿ ಹೋಗ್ಬಿಡ್ತಾರೆ. ಆದ್ರೆ ರೂತ್ ಏನ್ ಹೇಳ್ತಾಳೆ ಗೊತ್ತಾ? ದೇವ್ರೆ, ನಮ್ಮ ಅಮ್ಮ ಅಥವಾ ಅತ್ತೆ ಹೇಳ್ತಾರೆ, ನಾನ್ ಮಾತ್ರ ಎಲ್ಲ ಹೋಗಲ್ಲ, ನನ್ ಮೊವಾಬ್ ದೇಶಕ್ಕೆ ನಾನು ಹೋಗಲ್ಲ. ನೀನ್ ಯಾವ ದೇವ್ರು ನಂಬಿದ್ಯೋ ಅದೇ ದೇವ್ರು ನಾನು ನಂಬ್ತೀನಿ. ನೀನ್ ಇರುವಲ್ಲಿಯೇ ನಾನು ಇರ್ತೀನಿ, ನೀನ್ ಹೋಗುವಲ್ಲಿಯೇ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ಯಾರನ್ನ ಆಯ್ಕೆ ಮಾಡ್ಕೊಂಡ್ಳು? ಯಾವ ದೇವರನ್ನ ಆಯ್ಕೆ ಮಾಡ್ಕೊಂಡ್ಳು? ರೂತಳು ಯೆಹೋವ ದೇವರನ್ನ ಆಯ್ಕೆ ಮಾಡ್ಕೊಂಡ್ಳು. ಯಾರನ್ನ ಆಯ್ಕೆ ಮಾಡ್ಕೊಂಡ್ಳು? ಸತ್ಯ ದೇವರನ್ನ ಆಯ್ಕೆ ಮಾಡ್ಕೊಂಡ್ಳು. ಕರೆಕ್ಟಾ? ಅದೇ ಓರ್ಫೋಳು ಯಾರನ್ನ ಆಯ್ಕೆ ಮಾಡ್ಕೊಂಡ್ಳು? ಲಾಸ್ಟಿಗೆ ಲೋಕವನ್ನ ಆಯ್ಕೆ ಮಾಡ್ಕೊಂಡು. ಯಾರನ್ನ ಆಯ್ಕೆ ಮಾಡ್ಕೊಂಡು? ಲೋಕವನ್ನ ಆಯ್ಕೆ ಮಾಡಿಕೊಂಡು. ಹೇಳಿ, ಯಾರನ್ನ ಆಯ್ಕೆ ಮಾಡ್ಕೊಂಡ್ರು? ಜೊತೆಗೆ ಹೇಳ್ಬೇಕು. ಯಾರನ್ನ ಆಯ್ಕೆ ಮಾಡ್ಕೊಂಡು? ಲೋಕವನ್ನು. ರೂತಳು ಯಾರನ್ನ ಆಯ್ಕೆ ಮಾಡ್ಕೊಂಡು? ಹಾಗಿದ್ರೆ ಅವಳು ಲೋಕವನ್ನು ಅನುಭವಿಸ್ಬೋಯ್ತಾ? ರೂತಳು ಕೂಡ ಲೋಕವನ್ನು ಅನುಭವಿಸಬಹುದು ಚಾನ್ಸ್ ಇತ್ತ? ಇತ್ತು. ಆದ್ರೂ ಕೂಡ ಅವಳು ಏನ್ ತೀರ್ಮಾನ ಮಾಡಿದ್ಲು? ಲೋಕ ಬೇಡ, ನನಗೆ ದೇವರು ಬೇಕು. ಯಾರು ಬೇಕು? ಏನ್ ಬೇಕು? ಕೆಲವೊಂದ್ಸರಿ ನಿಮಗೂ ಕೂಡ ಆಯ್ಕೆ ಬರುತ್ತೆ. ನಿಮಗೆ ಲೋಕ ಬೇಕಾ, ದೇವರು ಬೇಕಾ ಅಂತ ಆಯ್ಕೆ ಬಂದಾಗ ನೀವು ಯಾರನ್ನ ಆರಿಸ್ಕೊಳ್ತೀರಿ? ಸರಿಯಾಗಿ ಹೇಳ್ಬೇಕು. ಇಲ್ಲ, ಕರೆಕ್ಟಾಗಿ ಹೇಳ್ತಾರೆ. ಇಲ್ಲಿ ದೇವರು ಅಂತಿದ್ರಿ, ಯಾರ ಬಂದು ತಲೆ ಮೇಲೆ ದಮ್ಮಿ ಬಿಟ್ಬಿಟ್ರು, ಏನ್ ಮಾಡ್ತಾರೆ? ನಿನಗೆ ದೇವರು ಬೇಕಾ, ಜೀವನ ಬೇಕಾ ಅಂತ ಏನ್ ಮಾಡ್ತಾರೆ? ಸತ್ಯ ಹೇಳ್ತೀರಾ? ಸತ್ಯ ಹೇಳ್ತೀರಾ? ಹಂಗೆ ಪರಿಸ್ಥಿತಿ ಬಂದವಳೆ. ಆಗ ಅವಳು ಹೇಳ್ಬಿಟ್ಲು, ಇಲ್ಲ ನನಗೆ ಲೋಕ ಬೇಕಂತ ಹೋಗ್ಬಿಟ್ಟು ರೂತಳು ಹೇಳಿದ್ದು, ನಾನು ಸತ್ರು ಸಾಯ್ತೀನಿ, ಯಾರು ಸಾಯ್ತೀನಿ, ದೇವರೊಂದಿಗೆ ನಾನು ಜೀವಿಸ್ತೀನಿ ಅಂತ ಬಂದ್ಬಿಟ್ರು. ಏನಾಗಿರ್ಬೇಕು? ಬರ್ತಾ 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 ಒಬ್ಬ ವ್ಯಕ್ತಿ ಅವಳಿಗೆ ಪರಿಚಯ ಆಗ್ತಾನೆ. ಪರಿಚಯ ಆದ ನಂತರ
ಬೋವಜಿನಿಂದ ಒಬ್ಬ ವ್ಯಕ್ತಿ ಬರ್ತಾನೆ, ಓಬೇದ್ ಅಂತ ಮಗ ಬರ್ತಾನೆ, ಅವನಿಂದ ಇಷಯ ಬರ್ತಾನೆ, ದಾವೀದ ಬರ್ತಾನೆ. ಯಾರು ಬರ್ತಾನೆ? ಏನ್ ಬರ್ತಾರೆ? ದಾವೀದನು ಅಂತ ನೀವು ಇಷ್ಟು ಜನ ಹೇಳಲಿಕ್ಕೆ ಕಾರಣ ಯಾರ? ಒಬ್ಬ ಸ್ತ್ರೀ ಕಾರಣ. ರೂತಳು ತೀರ್ಮಾನ ಏನು? ಒಂದ್ ವೇಳೆ ಬೋವಜನಿಗೆ ಅವ್ರ ಮದುವೆ ಆಗ್ಲಿಲ್ಲ ಅಂದ್ರೆ ದಾವೀದನಂತ ವ್ಯಕ್ತಿ ಬರ್ಲಿಕ್ಕೆ ಸಾಧ್ಯ ಇತ್ತಾ? ಇಲ್ಲ ತಾನೆ. ನಾವು ದಾವೀದನು ಎಷ್ಟು ದೊಡ್ಡ ಅರಸ, ಎಷ್ಟು ದೊಡ್ಡ ಕಾರ್ಯವನ್ನು ಅವನು ಮಾಡಿದ ಅಂತ ನಾವು ನೆನೆಸ್ತೇವೆ. ಒಬ್ಬನ ಬರುವಿಕೆಗೆ ಒಂದು ಸ್ತ್ರೀನೇ ಕಾರಣ. ಅವಳು ಪಟ್ಟಂತ ಕಷ್ಟ ಯಾರು ನೋಡ್ಲಿಲ್ಲ, ಅವಳು ಬಂದಂತ ಹೋರಾಟ ಯಾರು ನೋಡ್ಲಿಲ್ಲ. ಎಲ್ಲವನ್ನ ಬಿಟ್ಟು ಬಂದಾಗ ಎಲ್ಲರೂ ಅವಳನ್ನ ಒಂದು ಅವಮಾನವಾಗಿ ನೋಡಿದ್ರು ಕೂಡ ಅವಳು ಏನ್ ತಪ್ಪು ತಿಳ್ಕೊಂಡಿಲ್ಲ. ಕೆಲವೊಂದು ಸಾರಿ ನಮ್ಮ ಪ್ರತಿಯೊಂದು ಸ್ಥಿತಿಗತಿಗಳು ಕಠಿಣವಾಗಿರ್ತದೆ, ಆದ್ರೆ ನಮ್ಮ ಮೂಲಕವಾಗಿ ದೇವರು ಏನೋ ಒಂದು ಕಾರ್ಯವನ್ನು ಮಾಡಿರ್ತಾರೆ. ಎಷ್ಟು ಜನಕ್ಕೆ ಸತ್ಯ ಹೇಳ್ರಿ, ಎಲ್ಲ ಹೇಳ್ರಿ. 10 ಗಂಟೆ ಆದ್ರೂ ಹಿಂಗೆ ಕೂತ್ಕೋಬೇಕು ಹೇಳ್ರಿ. 10 ಗಂಟೆ ಆದ್ರೂ सभी बोलो यीशु मसीह की जय। कौन जिंदा है बोलो हाँ यीशु मसीह की जय। कौन मरा है वो बोलो जय यीशु मसीह की जय। आज अभी आप बोल रहे हिंदी भी आप मैं देख रहा है आपके लिए, इसके लिए कितना लोग हिंदी में हैं? तो बैठिए बैठिए, आपका स्ट्रेंथ ज्यादा हो गया, लेकिन स्कूल के बीच में मैं हिंदी से ज्यादा बात करना पड़ा है. हालेलुया. ಸರಿ, ರೂತಳು ದೇವರನ್ನ ಹಿಂಬಾಲಿಸಿದ್ದಕ್ಕೆ ಯಾರು ಬಂದ್ರು ನೆಕ್ಸ್ಟ್ ಅವ್ರ ಸಂತತಿಯಲ್ಲಿ? ಮಾಮ ದಾವೀದನು ಬಂದ. ಯಾರು ಬಂದ್ರು? ದಾವೀದ ಎಂತ ಒಳ್ಳೆ ಕಿಂಗ್ ಹೇಳ್ರಿ. ಅವನು ಹಾಗೆ ಇಸ್ರಾಯೇಲ್ ಅರಸರಲ್ಲಿ ದೊಡ್ಡ ಅರಸರು ಬರಲೇ ಇಲ್ಲ ಅಂತ ಒಬ್ಬ ಅರಸನು ಬಂದ್ಬಿಟ್ಟ.